ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅವರು ಕರ್ನಾಟಕ ರಾಜ್ಯದ ಗೃಹ ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಘಟನೆಯನ್ನು ನಾನು ಅವ್ರು ನೆನಪು ಮಾಡಿಕೊಡೋಕ್ಕೆ ಇಚ್ಛೆಪಡ್ತೀನಿ. ಬೆಂಗಳೂರಿನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ RSS ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ನಡೆದಾಗ ತಾವೇ ಸ್ವತಃ ಈ ರಾಜ್ಯದ ಗೃಹ ಸಚಿವರಾಗಿರ್ತಂಥ ಸಂದರ್ಭದಲ್ಲಿ ಬಂದು ಅದನ್ನು ಹಾಡಿ ಹೊಗಳಿರ್ತಕ್ಕಂಥವ್ರು ಯಾರಂದರೆ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅನ್ನುವಂಥದ್ದನ್ನು ನೆನಪಾರಬಾರ್ದು. ಅವತ್ತು ಭಾಳ ಒಳ್ಳೆಯ ರೀತಿಯಾದಂಥ ಕೆಲಸ ನಡೀತಾ ಇದೆ ಸಂಘದ ಕಡೆಯಿಂದ, ಅನೇಕ ಸೇವಾ ಕಾರ್ಯಗಳೇ ನಡೀತಾವೆ ಸಂಘದ ಕಡೆಯಿಂದ ಅಂತ ಹೇಳಿರ್ತಕ್ಕಂಥ ವ್ಯಕ್ತಿ ಇವತ್ತು ಈ ರೀತಿ ಹೇಳ್ತಾ ಇದೆ ಅಂತ ನೋಡಿದರೆ ಭಾಳ ಹಾಸ್ಯಾಸ್ಪದ ಆಗಿರ್ತಕ್ಕಂಥ ಸಂಗತಿ ಅನಿಸುತ್ತೆ. ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹುಶಃ ಏನು ಅನಿಸಿದೆ ಅಂತಂದರೆ, ಪ್ರಿಯಾಂಕಾ ಖರ್ಗೆ ಅವರು ಈ RSS ಬಗ್ಗೆ ಮಾತಾಡಿದ ಮೇಲೆ ಕರ್ನಾಟಕದಲ್ಲಿರ್ತಕ್ಕಂಥ ಯಾವೊಬ್ಬ ಸಚಿವರಾಗಲಿ, ಮಂತ್ರಿಗಳಾಗಲಿ, ಶಾಸಕರಾಗಲಿ ಯಾರೂ ಸಪೋರ್ಟ್ ಮಾಡಲಿಲ್ಲ. ಇವತ್ತು ಭಾಳ ದುರ್ದೈವದ ಸಂಗತಿ ಕಾಂಗ್ರೆಸ್ ಅಂತಂದರೆ ಸ್ವತಃ ಅವರ ತಂದೆಯವರೇ ಮಗನ್ನ ಸಪೋರ್ಟ್ ಮಾಡ್ತಕ್ಕಂಥ ದುರ್ದೈವದ ಸಂಗತಿ ಒದಗಿ ಬಂದಿರೋದು ಭಾಳ ದುರದೃಷ್ಟಕರ ಅನ್ನುವಂಥದ್ದನ್ನು ಅಷ್ಟೇ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ, ತಾವು ಅರ್ಥ ಮಾಡ್ಕೊರಿ. ಹೈದರಾಬಾದ್ ಕರ್ನಾಟಕದಲ್ಲಿ ಇದ್ದಂಥ ಸಂದರ್ಭದಲ್ಲಿ, ರಜಾಕರ್ ಹಾವಳಿ ಇದ್ದಂಥ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನು ಕೆಲಸ ಮಾಡೈತೆ ಅನ್ನುವಂಥದ್ದನ್ನು ತಾವು ನೆನಪು ಮಾಡ್ಕೋಬೇಕು. ಇವತ್ತು ತಾವೇನರ ಅಲ್ಲಿ ಉಳಿದು ಬೆಳೆದಿರೋಕ್ಕೆ ಕಾರಣ ಅಂತಂದರೆ ಅದು RSS ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ನೋಡ್ರಿ, BJPಗೆ ಟಾರ್ಗೆಟ್ ಮಾಡೋಕ್ಕೆ ಏನೂ ಅವಶ್ಯಕತೆ ಇಲ್ಲ. ಇವತ್ತು ಕಾಂಗ್ರೆಸ್ಸು ತನ್ನ ವೈಫಲ್ಯವನ್ನು ಮುಚ್ಚಿಡಲಿಕ್ಕೆ ಅನೇಕ ರೀತಿಯಾಗಿರ್ತಕ್ಕಂಥ ದಾಳಗಳನ್ನು ಉಳಿಸುವಂಥ ಪ್ರಯತ್ನ ಮಾಡುತ್ತೆ. ಇವತ್ತು RSS ಬ್ಯಾನ್ ಅನ್ನೋದು ಕೂಡ ಕೇವಲ ಖರ್ಗೆ ಅವರ ಕಡೆಯಿಂದ ಇದೊಂದು ಹೊಸ ದಾಳ. ಯಾಕಂದರೆ ಇವತ್ತು ಕರ್ನಾಟಕದಲ್ಲಿ ಇವತ್ತು ಗುಂಡಿ ಮುಚ್ಚಕ್ಕೆ ಆಗಲಾರ್ದಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ದುಸ್ಥಿತಿಗೆ ಬಂದಿದೆ. ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳು ಇವತ್ತು ನಡೀತಾ ಇಲ್ಲ. ಎಲ್ಲವೂ ಕೂಡ ತಟಸ್ಥ ಆಗಿರ್ತಕ್ಕಂಥ ನೀತಿ. ಕಾಂಗ್ರೆಸ್ನಲ್ಲಿ ಭಾಳ ದೊಡ್ಡ ರೀತಿಯಾಗಿರ್ತಕ್ಕಂಥ ಭಿನ್ನಮತ ಇವತ್ತು ಹೊರಗಡೆ ಬರ್ತಾ ಇದೆ. ಬಹುಶಃ ಇವತ್ತು 1ನೇ ತಾರೀಕು ಕರ್ನಾಟಕ ರಾಜ್ಯೋತ್ಸವ ಆದಮೇಲೆ 14ನೇ ತಾರೀಕಿಂದ ಅದಕ್ಕೆ ಚಾಲನೆ ಸಿಗ್ತೈತೆ ಅಂತಕ್ಕಂಥ ನನಗಿರ್ತಕ್ಕಂಥ ಆಂತರಿಕ ವಿಷಯಗಳಿಂದ ತಿಳಿದು ಬಂದಿರತಕ್ಕಂಥ ಸಂಗತಿಗಳು. ಹೀಗಾಗಿ ಅವನ್ನೆಲ್ಲವನ್ನು ಮುಚ್ಕೊಳಕ್ಕೆ ಏನು ಮಾಡಬೇಕು? ಒಂದು ಸಲ ಹುಲಿ ಉಗ್ರ ತೊಗೊಂಬರ್ತಾರೆ, ಒಂದು ಸಲ RSS ಬ್ಯಾನ್ ಅಂತ ತೊಗೊಂಬರ್ತಾರೆ, ಇನ್ನೊಂದು ಸಲ 10 ಈ ರೀತಿ ಬೇಡದಾಗಿರ್ತಕ್ಕಂಥ ವಿಷಯಗಳನ್ನು ತೊಗೊಂಡ್ಬಂದು ಜನರ ಅಟೆನ್ಷನನ್ನು ಡೈವರ್ಟ್ ಮಾಡ್ತಕ್ಕಂಥ ಪ್ರಯತ್ನ ಇವತ್ತು ಕಾಂಗ್ರೆಸ್ ಪಾರ್ಟಿ ಕಡೆಯಿಂದ ಆಗ್ತಾಯಿದೆ. ಆದರೆ ಜನ, ಕರ್ನಾಟಕದ ಜನತೆ 7 ಕೋಟಿ ಜನ ಭಾಳ ಶಾಣ್ಯರಿದ್ದಾರೆ. ನೀವು ಎಷ್ಟೇ ಜನರ ಮನಸ್ಸನ್ನು ಅವ್ರನ್ನ ಡೈವರ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಜನರಿಗೆ ನಿಜವಾದಂಥ ನೈತಿಕವಾಗಿರ್ತಕ್ಕಂಥ ಸಂಗತಿಗಳು ಗೊತ್ತಿದ್ದಾವೆ. ಯಾಕೆಂದರೆ ಇವತ್ತು ರಾಜ್ಯದಲ್ಲಿ ಒಂದು ಗುಂಡಿ ಮುಚ್ಚಲಕ್ಕೆ ಆಗಲಾರ್ದಂಥ ಸರ್ಕಾರ ನಾವು ತೊಗೊಂಬಂದೇವೆ ಅನ್ನತಕ್ಕಂಥ ಮಾನಸಿಕ ಯಾತನೆಯಲ್ಲಿ ರಾಜ್ಯದ ಜನತೆ ಇದ್ದಾರೆ. ಇವ್ರು ಏನೇ ಹೇಳಿದ್ರು ಕೂಡ ಜನರು ಭಾಳ ಸ್ಪಷ್ಟವಾದ ನಿರ್ಧಾರವನ್ನು ತೆಗೆದುಕೊಂತಾರೆ. ಮುಂಬರ್ತಕ್ಕಂಥ ಸ್ವಲ್ಪ ಅವ್ರಿಗೆ ಧೈರ್ಯ ಇದ್ದರೆ ಲೋಕಲ್ ಬಾಡಿ ಎಲೆಕ್ಷನನ್ನು ದೌಡ್ ಬೇಗ ಘೋಷಣೆ ಮಾಡಲಿ, ಅವಾಗ ಗೊತ್ತಾಗೈತೆ ಇವ್ರದ್ದು ಏನು ಬಂಡವಾಳ ಐತೆ ಅನ್ನುವಂಥದ್ದನ್ನು. ಸರ್, ಈಗ ನವೆಂಬರ್ 21ಕ್ಕೆ DKC CM ಆಗ್ತಾರೆ ಅನ್ನೋ ಚರ್ಚೆ ಜೋರಾಗಿತ್ತು. ಇದಕ್ಕೆ CM ಕೂಡ ಸಿಕ್ಕಾಪಟ್ಟೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನೋಡಿ, ನಿನ್ನೆ ನೀವೆಲ್ಲ ಮಾಧ್ಯಮಿತರು ಅವ್ರಿಗೆ ಕೇಳಿದಾಗ ಮುಖ್ಯಮಂತ್ರಿಗಳು ಭಾಳ ಗರಂ ಆಗಿ ಯಾರಪ್ಪ ನಿನಗ್ಯಾರು ಹೇಳ್ಯಾರ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಇದು ಕಾಂಗ್ರೆಸ್ ಪಾರ್ಟಿಯ ಆಂತರಿಕ ವಿಚಾರ. ನಾವ್ಯಾರು ಅದ್ರಾಗ ಹಸ್ತಕ್ಷೇಪ ಮಾಡುವಂಥ ಅವಶ್ಯಕತೆ ಇಲ್ಲ. ಅವ್ರದ್ದೇ ಹೈಕಮಾಂಡ್ ಐತಿ, ಅವ್ರು ನಿರ್ಧಾರ ತೆಗೆದುಕೊಳ್ತಾರೆ. ಆದರೆ ಇವತ್ತಿನ ಸಂಗತಿಗಳೇ ನೋಡಿದಾಗ, ತಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾ ಆಗಲಿ ಅಥವಾ ಪ್ರಿಂಟ್ ಮೀಡಿಯಾದಲ್ಲಿ ಬಂದಿರತಕ್ಕಂಥ ಸಂಗತಿಗಳು ನೋಡಿದಾಗ ಕರ್ನಾಟಕದಲ್ಲಿ ಬಹಳ ದೊಡ್ಡದಾಗಿರ್ತಕ್ಕಂಥ ಬದಲಾವಣೆ ಗಾಳಿ ಬೀಸ್ತಾ ಇದೆ. ಮನೆಯೊಂದು 3 ಬಾಗಿಲು ಅನ್ನತಕ್ಕಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಆಗಿದೆ. ಒಂದು ಕಡೆ ಸಿದ್ದರಾಮಯ್ಯ ಅವ್ರ ಬಣ, ಇನ್ನೊಂದು ಕಡೆ DK ಶಿವಕುಮಾರ್ ಬಣ, ಮೂರನೇದು ಸತೀಶ್ ಜಾರಕಿಹೊಳಿ ಅವರ ಬಣವಾಗಿ ಇವತ್ತು ಹೊರಗೆ ಹೊಮ್ಮುವಂಥದ್ದು ಆಗಿದೆ. ಹೀಗಾಗಿ ನನಗೆ ವಿಶ್ವಾಸ ಇರ್ತಕ್ಕಂಥ ಮತ್ತು ಕಾಂಗ್ರೆಸ್ಸಿನ ಬಲ್ಲ ಮೂಲಗಳಿಂದ ನೀವು ಬರೀತಿರಲ್ಲ, ಹಂಗೆ ನನಗೆ ಬಲ್ಲ ಮೂಲಗಳಿಂದ ನೋಡಿದರೆ ನವೆಂಬರ್ 14ರ ನಂತರ ಭಾಳ ದೊಡ್ಡ ಹಲ್ಚಲ್ ಕಾಂಗ್ರೆಸ್ ಪಾರ್ಟಿಯಲ್ಲಿ ಸಾಧ್ಯ ಆಗುತ್ತೆ. ಕಾಂಗ್ರೆಸ್ನಲ್ಲಿ ಸಾಕಷ್ಟು ಆಗಿದೆ. BJP ರೆಬಲ್ ನಾಯಕರು ಕೂಡ ಪ್ರತ್ಯೇಕ ಸಭೆಗಳನ್ನು ಮಾಡ್ತಾರೆ. ನಿಮ್ಮಲ್ಲಿ ಏನು ಕ್ರಾಂತಿ? ನೋಡಿ, ಭಾರತೀಯ ಜನತಾ ಪಾರ್ಟಿ ಇವತ್ತು ಜನ ನಮಗೆ ವಿರೋಧ ಪಕ್ಷವಾಗಿ ನೀವು ಮುನ್ನಡೆಸಬೇಕಂತಕ್ಕಂಥ ಆದೇಶವನ್ನು ಕರ್ನಾಟಕ ರಾಜ್ಯದ ಜನ ಕೊಟ್ಟರ. ಒಂದು ವಿರೋಧ ಪಕ್ಷವಾಗಿ ರಚನಾತ್ಮಕ ಹೋರಾಟಗಳನ್ನು ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಐತಿ. ಸರ್ಕಾರದ ಲೋಪದೋಷಗಳನ್ನು ಎತ್ತಿ ತೋರಿಸುವಂಥದ್ದು ನಮ್ಮ ಕಡೆ ಐತಿ. ಆ ಎಲ್ಲ ಕೆಲಸ ಕಾರ್ಯಗಳನ್ನು ಭಾರತೀಯ ಜನತಾ ಪಾರ್ಟಿ ಒಟ್ಟಾಗಿ ಒಂದಾಗಿ ಮಾಡುವಂಥ ಕೆಲಸ ಮಾಡ್ತಾಯಿದೆ. ನಮಗೆ ಯಾಕೆಂದರೆ ರೆಬೆಲ್ ಅನ್ನುವಂಥದ್ದೇನೇ ಇಲ್ಲ, ನಾವೇನು ಮುಖ್ಯಮಂತ್ರಿ ಆಗುವ ಅವಶ್ಯಕತೆ ಇಲ್ಲಿಗೆ. ಹೀಗಾಗಿ ಅವರ ಮಾಡಲಿ, ಭಾರತೀಯ ಜನತಾ ಪಾರ್ಟಿ ಒಟ್ಟಾಗಿ ಒಂದಾಗಿ ಹೋಗುತ್ತೆ. ನಮ್ಮ ದೇಶದ ಭಾರತೀಯ ಜನತಾ ಪಾರ್ಟಿ ಹೈಕಮಾಂಡು ಭಾಳ ಸುವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗುವಂತಾಗುತ್ತೆ. ಯಾವುದೇ ರೀತಿಯಾದಂಥ ಭಿನ್ನಮಟ್ಟ ಚಟುವಟಿಕೆಗಳಿಲ್ಲ. ಭಾರತೀಯ ಜನತಾ ಪಾರ್ಟಿ ವಿತ್ ಡಿಫ್ರೆನ್ಸ್ ಅಂತ ಹೇಳ್ತೇವೆ ನಾವು. ಎಲ್ಲರ ವಿಷಯಗಳನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ಹೀಗಾಗಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳಿಲ್ಲ. ನೋಡಿ, ಪ್ರತ್ಯೇಕ ಮೀಟಿಂಗಲ್ಲಿ ಅವ್ರವ್ರು ಸೇರ್ತಿರ್ತಾರೆ. ಈಗ ನಾವು ಹುಬ್ಬಳ್ಳಿಯಾಗ ನಾನು ಪ್ರಹ್ಲಾದ್ ಜೋಶಿ, ಅರವಿಂದ್ ಬೆಲ್ಲರ್ ಸೇರಿದ್ರೆ ಪ್ರತ್ಯೇಕ ಮೀಟಿಂಗ್ ಅಂದ್ರೆ ಹೆಂಗಾಗುತ್ತೆ? ಸಾಧ್ಯ ಇಲ್ಲ. ಅದು ಒಂದು ಪಾರ್ಟಿ. ಈಗ ಪ್ರಹ್ಲಾದ್ ಜೋಶಿ ಕರೆದ್ರೆ ಅವ್ರ ಮನೆಯಾಗ ನಾನು ಕುಂದಿರ್ತೀನಿ, ಅರವಿಂದು ಕುಂದಿರ್ತಾರೆ, ಶಂಕರ್ ಪಾಟೀಲು ಬರ್ತಾರೆ, ಎಲ್ಲರೂ ಬರ್ತಾರೆ. ಅದಕ್ಕೆ ಮೀಟಿಂಗ್ ಅಂತ ಹೇಳೋಕ್ಕಾಗಲ್ಲ. ಅವರೆಲ್ಲರೂ ಒಟ್ಟಾಗಿ ಒಂದಾಗಿ ಮಾಡುವಂಥ ಕೆಲಸ ಆಗುತ್ತೆ. ಸರ್, ಈಗ DCM ಸ್ಥಾನ ಖಾಲಿ ಇಲ್ಲ ಅಂದರೂ ಕೂಡ ಸಚಿವರಿಗಾಗಲೇ DCM ಸ್ಥಾನಕ್ಕೆ ನಾನು ಆಕಾಂಕ್ಷಿಯಾಗಿ ನಾನು ಮಾತನ್ನು ಹೇಳೋದು
ಈಗ ಅವ್ರ ಹೇಳಿಕೆಯಿಂದ ಒಂದಂಕರ ಸ್ಪಷ್ಟ ಆಗುತ್ತೆ, ಮುಖ್ಯಮಂತ್ರಿಗೆ ಗಾದಿ ಚೇಂಜ್ ಆಗುವಂಥ ಪ್ರಯತ್ನ ಐತೆ ಅನ್ನೋಂಥದ್ದು ಅವ್ರ ಹೇಳಿಕೆಯಿಂದ ಆಗುತ್ತೆ. ಯಾಕಂದ್ರೆ DCM ಕಡೆ ನಾವು ಹೋಳ್ತೀವಿ ಅಂತಂದ್ರೆ ಮುಖ್ಯಮಂತ್ರಿ ಗಾದಿ ಸ್ಥಾನ ಪಲ್ಲಟ ಆಗ್ತಿರ್ಬೋದು. ಹೀಗಾಗಿ ಆ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು ಹೇಳಿರ್ಬೋದು. ಡಿ ಕೆ ಶಿವಕುಮಾರ್ CM ಆಗ್ತಾರೆ. ಅದು ಕಾಂಗ್ರೆಸ್ ಹೈಕಮಾಂಡ್ ಬಿಟ್ಟಿರ್ತಕ್ಕಂಥ ತೀರ್ಮಾನ. DK ಶಿವಕುಮಾರ್ ಅವ್ರು ಮಾಡ್ತಾರೋ, ಯಾರು ಮಾಡ್ತಾರೋ, ಎಂತ ಮಾಡ್ತಾರೋ ನನಗಂಕರ್ ಗೊತ್ತಿಲ್ಲ. ಯಾಕಂದ್ರೆ ಅವ್ರ ಪಾರ್ಟಿ ಆಂತರಿಕ ವಿಚಾರ ನಾನು ಆಗಲೇ ಹೇಳಿದ್ದೇನೆ. ಆದರೆ ಬದಲಾವಣೆ ಮಾತ್ರ ನಿಶ್ಚಿತ. ಜಗತ್ತಿನಾದ್ಯಂತ ಇರ್ತಕ್ಕಂಥ ಎಲ್ಲ ಕನ್ನಡಿಗರಿಗೆ, ಕನ್ನಡ ಅಭಿಮಾನಿಗಳಿಗೆ 70ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ, ಇವತ್ತು ಇಡೀ ದೇಶಾದ್ಯಂತ ಕರ್ನಾಟಕ ಒಂದು ಒಳ್ಳೆಯ ರಾಜ್ಯವಾಗಿ ಬೆಳವಣಿಗೆ ಆಗುವಂಥ ನಿಟ್ಟಿನಲ್ಲಿ, GDPಯಲ್ಲಿ ಬೆಳವಣಿಗೆ ಹೊಂದುವಂಥ ನಿಟ್ಟಿನಲ್ಲಿ ಮತ್ತು ಇವತ್ತು IT-BT ಸೆಕ್ಟರ್ನಲ್ಲಿ ಇಡೀ ಜಗತ್ತಿಗೆ ಕರ್ನಾಟಕ ಒಂದು ಮಾರ್ಗದರ್ಶನ ಮಾಡತಕ್ಕಂಥ ಪ್ರಯತ್ನದಲ್ಲಿ ನಾವೆಲ್ಲ ಇದ್ದೇವೆ. ಹಾಗಾಗಿ ಎಲ್ಲರಿಗೂ ಮತ್ತೊಮ್ಮೆ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ನಾನು ಎಲ್ಲರಿಗೂ ತಿಳಿಸ್ತಾ ಇದ್ದೇನೆ. गुडमाल क्रिएशन होलसेल एंड रिटेल इन A to Z लेडीज वेयर बेहतरीन कलेक्शन। अब आप अपने मनपसंद कपड़े खरीद सकते हैं। आज ही विजिट करें गुडमाल क्रिएशन, अपोजिट दत्तात्रेय टेम्पल, तुर्गित बेल, हुगली। फॉर मोर इन्फॉर्मेशन कॉन्टैक्ट जावेद गुडमाल। नंबर है 9880774942।